ಇನ್ನು ಈ ಚಿನ್ನಯ್ಯನ ಮೆಡಿಕಲ್ ಟೆಸ್ಟ್ ಆಗಿದೆ, ಆತನನ್ನು ಕೋರ್ಟಿಗೆ ಹಾಜರುಪಡಿಸಲಾಗಿದೆ. ಬುಡೆ ಚಿನ್ನಯ್ಯನಿಗೆ ಮೆಡಿಕಲ್ ಟೆಸ್ಟ್ ಮುಗಿದಿದೆ. ವೈದ್ಯಕೀಯ ಪರೀಕ್ಷೆ ಆದ ನಂತರನೇ ಈ ಕೋರ್ಟಿಗೆ ಹಾಜರುಪಡಿಸುವಂಥದ್ದೊಂದು ವಾಡಿಕೆ. ಹೀಗಾಗಿ ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ರು. ಅಲ್ಲಿ ಟೆಸ್ಟು ಕೂಡ ಈಗ ಆಗಿದೆ. ಆತನನ್ನು ಕೋರ್ಟಿಗೆ ಹಾಜರುಪಡಿಸಲಾಗುತ್ತೆ. ಇವತ್ತು ಕೋರ್ಟಿಗೆ ಹಾಜರಾಗ್ತಾನೆ. ಅದಾದಮೇಲೆ ಮತ್ತೆ ಈತನನ್ನು ವಶಕ್ಕೆ ಕೇಳಬಹುದು. ಇನ್ನೊಂದಿಷ್ಟು ಈತನ ವಿಚಾರಣೆ ಇದೆ. ಹೀಗಾಗಿ ಏನಂದ್ರೆ ಮತ್ತೆ ವಶಕ್ಕೆ ಕೊಡಿ ಅಂತ 23ನೇ ತಾರೀಕು ಕಸ್ಟಡಿಗೆ ನೀಡಿತ್ತು ಬೆಳ್ತಂಗಡಿ ಕೋರ್ಟ್. ಉಚಿತ ವಕೀಲರು ಬೇಕು ಅಂತ ಚಿನ್ನಯ್ಯ ಮನವಿ ಮಾಡಿಕೊಂಡಿದ್ದ. ಹೀಗಾಗಿ ಬೆಳ್ತಂಗಡಿ ಕೋರ್ಟ್ಗೆ 4 ವಕೀಲರು ಬಂದಿದ್ದರು, 4 ಜನ ಲಾಯರ್ಗಳು ಬಂದಿದ್ದರು. ಇದಾದ್ಮೇಲೆ ಈಗ ಮತ್ತೆ ಆತನನ್ನು ಕೋರ್ಟಿಗೆ ಹಾಜರುಪಡಿಸಲಾಗುತ್ತೆ. ಮತ್ತೆ ಆತನನ್ನು SIT ಅಧಿಕಾರಿಗಳು ವಶಕ್ಕೆ ಕೇಳಬಹುದು. ಇನ್ನಷ್ಟು ತನಿಖೆ ಮಾಡಬೇಕು, ಇನ್ನಷ್ಟು ಕಡೆಗೆ ಈತನನ್ನು ಕರ್ಕೊಂಡು ಹೋಗಬೇಕು. ಸ್ಥಳ ಮಹಾಜರಿಗಳಿವೆ. ಈತನಿಂದ ಹಲವಾರು ಮಾಹಿತಿಗಳು ಹೊರಗಡೆ ಬರಬೇಕು. ಹೀಗಾಗಿ ಈತನನ್ನು ಮತ್ತೆ ನಮ್ಮ ವಶಕ್ಕೆ ಕೊಡಿ ಅಂತ SIT ಅಧಿಕಾರಿಗಳು ಕೇಳಬಹುದು.